ಇರಾನ್ ಮೇಲೆ ಅಮೇರಿಕಾ ಮತ್ತು ಇಸ್ರೇಲ್ ನಡೆಸಿದ ದಾಳಿ ನಂತರದ ಬೆಳವಣಿಗೆಗಳು. ಸಂಧಾನ ವಿಫಲ ಆದ ಮೇಲೆ ಏನಾಗ್ತಾ ಇದೆ? ಒಂದು, ಈ ಟ್ರಂಪ್ ಅನ್ನುವ ಈ ವ್ಯಕ್ತಿ ಸಂಪೂರ್ಣ ಹುಚ್ಚಿನಂತೆ ಕಾಣ್ತಾರೆ. ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನೇ ಯೇಸು ಕ್ರಿಸ್ತ ಅಂತ. ಈ ಬಲಪಂಥೀಯ ನಾಯಕರ ಕಥೆಗಳೆಲ್ಲ ಏನು, ಅವ್ರು ದೇವ್ರ ಜೊತೆ ಯಾಕೆ ಹಾಕಿ ಇದು ಮಾಡ್ಕೋತಾರೆ ಗೊತ್ತಿಲ್ಲ. ಅವರು ಅವನೇನೇ ಯೇಸು ಕ್ರಿಸ್ತ ಅಂತೆ ಟ್ರಂಪ್. ನಮ್ಮ ಸಾಹೇಬರು ಒಂದು ಮಾತು ಹೇಳಿದರು, ನಾನು ಬಯೋಲಾಜಿಕಲ್ ಅಲ್ಲ ಅಂತ. ನಮ್ಮ ಮೋದಿ ಸಾಹೇಬರು, ನಮ್ಮ ಪ್ರಧಾನಿಗಳು, ಐ ಆಮ್ ನಾಟ್ ಬಯೋಲಾಜಿಕಲ್. ಬಯೋಲಾಜಿಕಲ್ ಅಂದರೆ ನಾವೆಲ್ಲ ಬಯೋಲಾಜಿಕಲ್ ಅಲ್ವಾ? ನಮಗೆ ಅಪ್ಪ ಅಮ್ಮ ಇರ್ತಾರೆ ಅಲ್ವಾ? ಅಪ್ಪ ಅಮ್ಮ ಇರೋದ್ರಿಂದಲೇ ಅವರ ಮೈಥುನದಿಂದ ಅವರಿಂದ ನಾವು ಹುಟ್ಟಿರ್ತೀವಿ. ಆದರೆ ಇವರು ಅಲ್ವೇ ಅಲ್ವ ಅಂತ. ಮೋದಿ ಸಾಹೇಬರಿಗೆ ಈಸ್ ನಾಟ್ ಬಯೋಲಾಜಿಕಲ್. ಟ್ರಂಪು ಅಯ್ಯಪ್ಪ ನಾನು ಯೇಸು ಕ್ರಿಸ್ತ, ನಾನೇ ಯೇಸು ಕ್ರಿಸ್ತ ಅಂತ ಮಾಡಿದ್ದಾರೆ. ಹುಚ್ಚರ ಸಂತೆ ಕಡ್ರೆ ಹಳ ಹೋಗಿ. ಹಾಗಿದ್ರೆ ಈಗ ನಾನು ಹೇಳ್ತಾ ಇರೋದು ಪಾಕಿಸ್ತಾನದಲ್ಲಿ ನಡೆದಂಥ ಮಾತುಕತೆ ವಿಫಲ ಆದದ್ದು ಹೇಗೆ ಅನ್ನೋದನ್ನು ತಮ್ಮ ತಿಳಿಸ್ಕೊಡಕ್ಕೆ ಹೊರಟಿದ್ವಿ. ಗೊತ್ತಿದೆ, ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು. ಅಮೇರಿಕಾ ಅವರ ಉಪಾಧ್ಯಕ್ಷರ ನೇತೃತ್ವದ ತಂಡ ಬಂದಿತ್ತು, JD ವ್ಯಾನ್ಸ್ ಅವರ ನೇತೃತ್ವದಲ್ಲಿ. ಇರಾನ್ ಕೂಡ ಅತ್ಯುಚ್ಚ ತನ್ನ ಡೆಲಿಗೇಷನ್ನ ಕಳಿಸಿತ್ತು. ಅಲ್ಲಿ ಸರಿನಾ ಹೋಟೆಲ್ನಲ್ಲಿ ನಡೆದ ಮಾತುಕತೆ 21 ಗಂಟೆಗಳ ಕಾಲದ ಮಾತುಕತೆ. ಎಲ್ಲ ಅಂದುಕೊಂಡಿದ್ರು ಏನೋ ಒಂದು ಆಗುತ್ತೆ ಅಂತ. ಆದರೆ ಏನೋ ಒಂದು ಆಗಕ್ಕೆ ಸಾಧ್ಯ ಇರಲಿಲ್ಲ. ಇಂಥದ್ದು ಏನಿದೆಯಲ್ವಾ, ಇದು ಒಂದು ಸುತ್ತಿನ ಮಾತುಕತೆಯಲ್ಲಿ ಬಗೆಹರಿಯುವಂಥದ್ದಲ್ವೇ ಅಲ್ಲ. ಅದಕ್ಕೆ ಸಮಯ ಬೇಕಾಗುತ್ತೆ. ಯಾಕಂದರೆ ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆದಮೇಲೆ ಸಿ ಅಮೇರಿಕಾದ ಈ ಹಂತದ ಅಥವಾ ಈ ಮಟ್ಟದ ನಿಯೋಗ ಇರಾನ್ ಜೊತೆ ಮಾತೇ ಆಡಿರಲಿಲ್ಲ. 2015ರಲ್ಲಿ ಒಂದು ಆಗಿತ್ತು, ಆದರೂ ಇಷ್ಟು ಇದ್ದಲ್ಲ. ಅದರಿಂದ ಇದು ಮಹತ್ವದ್ದು. ಅದರ ಜೊತೆಗೆ ಹಲವಾರು ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು. ಅಮೇರಿಕಾ 15 ಕಂಡೀಷನ್ ಅಥವಾ ಇದನ್ನು ಕಳಿಸ್ಕೊಟ್ಟಿತ್ತು, ಇವರು 10 ಕಳಿಸಿದ್ರು, ಚರ್ಚೆ ನಡೆಯಿತು. ಆದರೆ ಈಗ ಸಿಗುತ್ತಿರುವಂಥ ಮಾಹಿತಿ ಆಘಾತಕಾರಿ. ಅದೇನು ಅಂದರೆ, ಅಮೇರಿಕಾ ಮತ್ತು ಇರಾನ್ ನಡುವೆ ಒಪ್ಪಂದ ಅಂತಿಮ ಹಂತಕ್ಕೆ ಬಂತಂತೆ. ಆಗ ಬಂದಿದ್ದು ಒಂದು ದೂರವಾಣಿ ಕರೆ. ಅದು ಅಮೇರಿಕಾದ ಉಪಾಧ್ಯಕ್ಷ ವ್ಯಾನ್ಸ್ ಅವರು. ಏನದು, ಯಾರು ಮಾಡಿದ್ದು? ಹೂ ಇಸ್ ದ ಸ್ಪಾಯ್ಲರ್? ಇನ್ನು ಯಾರೂ ಅಲ್ಲ, ಬೆಂಜಮಿನ್ ನೇತನ್ಯಾಹು. ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು, ನರಹಂತಕ ಬೆಂಜಮಿನ್ ನೇತನ್ಯಾಹು. ಮನುಷ್ಯರ ರಕ್ತಪಾತದಲ್ಲಿ, ಸಾವಿನಲ್ಲಿ ಸಂತೋಷ ಪಡುವ ಬೆಂಜಮಿನ್ ನೇತನ್ಯಾಹು ಏನು ಮಾಡಿದ್ರು? ಫೋನ್ ಮಾಡಿ. ಸೊ ಮಾತುಕತೆ ನಡೀತಾ ಇದೆ, ಮಧ್ಯರಾತ್ರಿ ಆಗಿದೆ, 21 ಗಂಟೆಗಳ ಮಾತುಕತೆ. ಇದು 1:10ಕ್ಕೆ ಬಂದಿದೆ. ಆಗ ದೂರವಾಣಿ ಕರೆ. ಸೊ ವ್ಯಾನ್ಸ್ ಮಾತನಾಡಿದ ತಕ್ಷಣ ಪರಿಸ್ಥಿತಿ ಬದಲಾಗಿ ಮಾತುಕತೆ ಒಂದು ಅಂತಿಮ ಹಂತಕ್ಕೆ ಬರದಿರುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಏನಾಗಿದ್ರೆ ಇಟ್ ಇಸ್ ನಾಟ್ ಎ ಫಸ್ಟ್ ಟೈಮ್. ಇದು 3ನೆಯ ಬಾರಿ ಬೆಂಜಮಿನ್ ನೇತನ್ಯಾಹು ಒಪ್ಪಂದ ಆಗದಂತೆ ತಡೆದರು. ಈ ಹಿಂದೆ 2 ಬಾರಿ ಕೂಡ ಇದೇ ಕೆಲಸವನ್ನು ಬೆಂಜಮಿನ್ ನೇತನ್ಯಾಹು ಮಾಡಿದರು. ಹಾಗೆ ಬಿಡುತ್ತೆ. ಯಾಕೆ? ಅವರಿಗೆ ಯುದ್ಧ ಬೇಕಾಗಿಲ್ಲ. ಅವ್ರ ಲೋಕಲ್ ಪಾಲಿಟಿಕ್ಸ್ ಇದೆಯಲ್ಲ, ಇವರಿಗಿಂತ ಉಗ್ರಗಾಮಿಯಾದಂಥ ಬಲಪಂಥೀಯ ಪಕ್ಷ ಇದೆ, ಅವರು ಅಧಿಕಾರಕ್ಕೆ ಬಂದುಬಿಡ್ತಾರೆ. ಈ ಸದ್ಯದಲ್ಲಿ ಇಲೆಕ್ಷನ್ ಬೇರೆ ಬರಬೇಕು ನೇತನ್ಯಾಹು. ಆಗ ಆ ಕಾರಣಕ್ಕಾಗಿ ಯುದ್ಧವನ್ನು ಮುಂದುವರಿಸಬೇಕು ಅನ್ನುವುದು ಬೆಂಜಮಿನ್ ನೇತನ್ಯಾಹು ಅವರ ಉದ್ದೇಶ. ಅಮೇರಿಕ ಆಗಿದ್ದರೆ ಬೆಂಜಮಿನ್ ನೇತನ್ಯಾಹು ಮಾತನ್ನು ಯಾಕೆ ಕೇಳುತ್ತೆ? ಪ್ರಶ್ನೆ ಸಹಜ. ಯಾಕೆ ಅಂದರೆ, ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ, ಈ ಒಂದು ಜ್ಯೂಸ್ ಏನಿದ್ದಾರೆ, ಯಹೂದಿಗಳೇನಿದ್ದಾರೆ, ದೇ ಆರ್ ಮೋಸ್ಟ್ ಪವರ್ಫುಲ್ ಇನ್ ಅಮೇರಿಕಾ. ಅಮೇರಿಕವನ್ನು ಆರ್ಥಿಕವಾಗಿ ನಿಯಂತ್ರಣ ಮಾಡ್ತಾ ಇರೋರು ಯಹೂದಿಗಳು. ವಿಶ್ವದ ಹಲವೆಡೆ ಅಮೇರಿಕ ಯಹೂದಿಗಳ ಹಿತಾಸಕ್ತಿಯನ್ನು ಬಿಟ್ಟು ಮುಂದುವರಿಯುವ ಸ್ಥಿತಿನೇ ಇಲ್ಲ. ಹಾಗೆಯೇ ಅಮೇರಿಕಾದ ಪೆಂಟಗಾನ್ನಲ್ಲಿ ಬೇರೆ ಬೇರೆ ಕಡೆ ಯಹೂದಿಗಳ ನಿಯಂತ್ರಣ. ಆದ್ದರಿಂದ ಒಂದು ದೂರವಾಣಿ ಕರೆ ಆಗಬೇಕಾದಂಥ ಒಂದು ಒಪ್ಪಂದ ಆಗದಂತೆ ನೋಡ್ಕೊಳ್ತು. ಸೊ ಬಹಳಷ್ಟು ಜನ ಹೇಳುವ ಪ್ರಕಾರ ಟ್ರಂಪ್ ಪ್ಯಾನಿಕ್ ಆಗಿದ್ದಾರೆ.
ಆ ಪ್ಯಾನಿಕ್ ಆದ್ದಕ್ಕಿಂತ ಇರಬೇಕು. ಪ್ಯಾನಿಕ್ ಅಂದರೆ ಹುಚ್ಚ ಅಂತ ಕನ್ನಡದಲ್ಲಿ ಹೇಳ್ಬೋದೋ ಬಿಡೋದೋ ಗೊತ್ತಿಲ್ಲ ನನಗೆ. ಆ ಪ್ಯಾನಿಕ್ ಆಗಿರೋದ್ರಿಂದಲೇ ನಾನೇ ಯೇಸು ಕ್ರಿಸ್ತ ಅಂತಾರೆ, ನಾಳೆ ನಾನೇ ರಾಮ ಅನ್ಬೋದು, ನಾಳೆ ಕೃಷ್ಣ ಅನ್ಬೋದು, ನಾನೇ ಬುದ್ಧ ಅನ್ಬೋದು. ಒಂದು ಸಲ ಹಿಂಗಾಗ್ಬಿಟ್ರೆ ಹಂಗೆ ಆಗುತ್ತೆ ಅದು. ಅದಕ್ಕೆ ನಮಗಂದರೆ ಈ ನಾಲಿಗೆ ಮತ್ತು ನಮ್ಮ ಬುದ್ಧಿ ನಡುವೆ ಒಂದು ನಿಯಂತ್ರಣ ಇರುತ್ತೆ ಕಂಡ್ರಿ, ಒಂದು ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ತಪ್ಪೋಗ್ಬಿಟ್ರೆ ನಾಲಿಗೆಗೂ ಸಂಬಂಧ ಇಲ್ಲ, ಬುದ್ಧಿಗೂ ಸಂಬಂಧ ಇಲ್ಲ, ಹೊಡಿತಾ ಇರುವಂಥ ಟ್ರಂಪ್ ಆ ಸ್ಥಿತಿಗೆ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅದರ ಜೊತೆಗೆ ಅವರು ಲೇಟೆಸ್ಟ್ ಇವತ್ತು ಹರ್ಮುಜ್ ಜಲಸಂಧಿ ಏನಿದೆ ಅಲ್ಲಿ ಬ್ಲಾಕೇಡ್, ಯು ಸಿ ಇಟ್ಸ್ ಸಚ್ ಎ ಹಾರಿಬಲ್ ಸಿಚುವೇಶನ್. ಈ ಬಗ್ಗೆ ಅಮೇರಿಕಾದಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಈ ಬ್ಲಾಕೇಡ್ ಮಾಡೋದೇನಿದೆ ಅದು ಯುದ್ಧ ಘೋಷಣೆ ಮಾಡೋದಂತೆ. ಅಮೇರಿಕಾದಲ್ಲಿ ಅಧ್ಯಕ್ಷ ಏಕಾಏಕಿ ಯುದ್ಧ ಘೋಷಣೆ ಮಾಡೋಕ್ಕಾಗಲ್ಲ. ಹಾಗೆ ಮಾಡೋದಿದ್ದರೆ ಅವರು ಕಾಂಗ್ರೆಸ್ ಒಪ್ಪಿಗೆ ಪಡಿಬೇಕು. ಆ ಕೆಲಸವನ್ನು ಇವ್ರು ಮಾಡಿಲ್ಲ. ಅದರ ಜೊತೆಗೆ ಯುನೈಟೆಡ್ ನೇಷನಲ್ಲಿ ಚರ್ಚೆ ಆಗಿಬಿಟ್ಟು ಅಲ್ಲಿ ಹೇಳಬೇಕು ಹೋಗಪ್ಪ ಯುದ್ಧಕ್ಕೆ. ಇದು ಯಾವುದೂ ಇಲ್ಲದೆ ಸರ್ವಾಧಿಕಾರಿ ಏಕಚಕ್ರಾಧಿಪತಿಯಂತೆ ಟ್ರಂಪ್ ವರ್ತನೆ ಮಾಡ್ತಿದ್ದಾರೆ. ಈಗ ಹರ್ಮುಜ್ ಜಲಸಂಧಿಯಲ್ಲಿ ಏನು ಅವರು ಬ್ಲಾಕೇಡ್ ಹಾಕಿದ್ದಾರೆ ಇದು ದೀರ್ಘಕಾಲೀನ ಪರಿಣಾಮವನ್ನು ಬೀರುತ್ತೆ. ಯಾಕೆಂದರೆ ಅಲ್ಲಿಯ ಮೂಲಕನೇ ಬರಬೇಕಾದಂತಹ ಹಡಗುಗಳು ಬರಲ್ಲ. ಇನ್ನು ಎಷ್ಟು ಕಾಲ ಮಾಡ್ತಾರೋ ಗೊತ್ತಿಲ್ಲ. ಅದರ ಜೊತೆಗೆ ಇನ್ನು 9 ದಿನ ಇದೆ ಇವರ ಮಧ್ಯಂತರ ಈ ಯುದ್ಧ ವಿರಾಮ. ಅಲ್ಲಿಯವರೆಗೆ ಸಮಸ್ಯೆ ಬಗೆಹರಿಯುತ್ತೋ ಇಲ್ಲವೋ ಗೊತ್ತಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಗ್ರೇಟ್ ನೇತನ್ಯಾಹು ಇನ್ನೆಲ್ಲಿ ಬೆಂಕಿ ಹಾಕ್ತಾರೋ ಗೊತ್ತಿಲ್ಲ, ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ನಾವು ಇದೆಲ್ಲ ಕೂತ್ಕೊಂಡು ದುರಂತ ನೋಡಬೇಕಾಗಿದೆ. ನಾವು ಮದರ್ಲ್ಯಾಂಡ್ ಫಾದರ್ಲ್ಯಾಂಡ್ ಅಂತ ಬಿಟ್ಟು ನಾವು ವಿಶ್ವ ಒಂದು ರೀತಿಯಲ್ಲಿ ಎಂಥ ಪ್ಯಾನಿಕ್ ಆದ ಸ್ಥಿತಿಗೆ ತಲುಪಿದೆ ಅಂತಂದರೆ ಏನಾಗುತ್ತೋ ಗೊತ್ತಿಲ್ಲ. ಹಣದುಬ್ಬರ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಈಗಾಗಲೇ ಅದರ ಲಕ್ಷಣಗಳನ್ನು ನೋಡ್ತಾ ಇದ್ದೀವಿ. ಯುದ್ಧ ನಿಲ್ಲದಿದ್ದರೆ ಅಪಾಯ ಕಟ್ಟಿಟ್ಟು ಗೊತ್ತು. ಆದ್ದರಿಂದ ಯುದ್ಧ ನಿಲ್ಲಬೇಕು ಅಂತ ಅಟ್ಲೀಸ್ಟ್ ನಾವು ಆಸೆ ಪಡಬೇಕು. ನಮ್ಮ ದೇವರಿದ್ದರೆ ಗೊತ್ತಿಲ್ಲ, ದೇವರಿದ್ದರೆ ನಾವು ಪೂಜೆ ಮಾಡೋದಿದ್ದರೆ ಆ ದೇವರ ಹತ್ರ ನಾವು ಹೇಳಬೇಕು, ಯಪ್ಪ ಯುದ್ಧ ನಿಲ್ಲಿಸೋ ತಂದೆ. ಯಾಕಂದರೆ ಈ ಮನುಷ್ಯರ ಮಾರಣ ಹೋಮ ಇದೆಯಲ್ಲ, ಈ ಯುದ್ಧ ಇದೆಯಲ್ಲ, ಇದು ಇಡೀ ಭೂಮಿಯನ್ನು ನಾಶಪಡಿಸುತ್ತೆ. ಆದರೆ ಯುದ್ಧ ಪಿಪಾಸುಗಳಿದ್ದಾರೆ, ನಮ್ಮ ದೇಶದಲ್ಲೂ ಕೂಡ ಇದ್ದಾರೆ. ಅವ್ರು ಮಾತನಾಡೋದು ನೋಡಿದ್ರೆ ಅದು ಸಾವಿರ ದೇಶ ತಾನೇ ಹಾಳಾಗಿ ಹೋಗಲಿ ಅಂತ. ಅವ್ರಿಗೆ ಗೊತ್ತಿಲ್ಲ, ಬುದ್ಧಿ ಇಲ್ಲ. ಸಾವಿರ ದೇಶ ಹಾಳಾಗಲಿ ಅಂದರೆ ಅಲ್ಟಿಮೇಟ್ಲಿ ನಾವೇ ಹಾಳಾಗ್ತೀವಿ. ಆದ್ದರಿಂದ ನಮ್ಮ ದೇವರ ಹತ್ರ ಆದರೂ ಪ್ರಾರ್ಥನೆ ಮಾಡಬೇಕಾದಂಥ ಸ್ಥಿತಿಗೆ ತಲುಪಿದ್ದೀವಿ. ಯಾಕಂದರೆ ಇಡೀ ವಿಶ್ವ ಪ್ರಮುಖ ರಾಷ್ಟ್ರಗಳಲ್ಲೆಲ್ಲ ಹುಚ್ಚರು ಅಧಿಕಾರ ನಡೆಸ್ತಿದ್ದಾರೆ. ಹುಚ್ಚರು ಇದ್ದರೆ ಹಾಗೆ ಆಗುತ್ತೆ. ಇದಾಗಿತ್ತು ಇವತ್ತಿನ ಮೆಗಾ ಫೋಕಸ್. ನಾಳೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನನ್ನ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಭೇಟಿ ಮಾಡೋಣ ನಾಳೆ. ಅಲ್ಲಿವರೆಗೆ ನಮಸ್ಕಾರ.